ಯಾರ್ಯಾರ್ಗಲೇನೇನೇನಿದೆ ಬಲ್ಲೂರವರು ಹೇಳು. ಅಯ್ಯೋ ನನ್ನ ಪ್ರೀತಿಸಲು ಚಿತೆ ಏರುತ್ತಿದೆ, ಜೊತೆ ಜೊತೆ ಕಥೆ ಮುಗಿಯಿದೆ. ವಿಧಿಯ ನಾಟಕ ನಾಟಕ ನಾಟಕ, ವಿಧಿಯ ನಾಟಕ ನಿನ್ನ ಬದುಕು ತೂಟಕ. ಕಣ್ಣ ಮುಚ್ಚೆ ಕಾಣೆಯುವೆ ಆಟದ ಬಡು. ಯಾರ್ಯಾರ್ಗಲೇನೇನಿದೆ ಬಲ್ಲೂರವರು ಹೇಳು. ಎಂತ ಹಲವುತ ಮಾಡಿಕೊಂಡೆ ಮಗಳೇ. ಆತ್ಮಹತ್ಯೆ ಮಾಡಿಕೊಳ್ಳುವ ಕಂಡಾಂತರವಾದರೂ ನಿನಗೆ ಏನು ಬಂದಿತ್ತ ಮಗಳೇ? ಆತ್ಮಹತ್ಯೆ ಮಾಡಿಕೊಳ್ಳುವ ಗಂಡಾಂತರವಾದರೂ ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿದೆ ಅಮ್ಮ? ಅಂಬಿಕಾ, ಮದುವೆಗೆ ಬಂದ ಜನರಿಗೆ ನಾನು ಏನಂತ ಉತ್ತರ ಕೊಡಲಿ ಅಮ್ಮ? ಎಂತ ಮೋಸ ಮಾಡಿಬಿಟ್ಟಿ ಅಮ್ಮ. ಹೇಳು ಅಂಬಿಕಾ, ಹೇಳು. ಈ ನಿನ್ನ ಎತ್ತಪ್ಪನಿಂದ ಏನಾದರೂ ಮೋಸವಾಯಿತೆ? ಹೇಳು ಅಂಬಿಕಾ. ಮಲಗುವ ಮತ್ತೆ ರಾತ್ರಿವರೆಗೂ ಹೇಳ್ತಾ ಇದೆಯಲ್ಲಮ್ಮ. ಅಪ್ಪ ಅಪ್ಪ, ನಾನು ನಾಳೆ ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೂಡುತ್ತೇನೆ ಎಂದು ಹೇಳ್ತಾ ಇದ್ದೆ. ಆದರೆ ಎಂದು ನೀನು ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ಮಗಳು ಪತಣದ ಮಲ್ಲಿಗೆ ಆಗಿ ಮಲಗಿದ್ದೀಯಲ್ಲಮ್ಮ. ಅಂಬಿಕಾ, ಈ ಮೋಸ ನನಗೆ ಯಾಕಮ್ಮ? ಅಂಬಿಕಾ, ಇಲ್ಲ, ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹೇಳಿಯಲ್ಲ ನನ್ನ ಮಗಳು. ಇಲ್ಲೇನೋ ಮೋಸವಾಗಿದೆ, ಇಲ್ಲೇನೋ ಮೋಸವಾಗಿದೆ ಅಂಬಿಕಾ.
ಆದರೆ ದುರ್ಬನ್ಗೆ ನಿನ್ನ ಮುದ್ದು ಮಗಳಾದ ಅಂಬಿಕ ತಿಳಿಸುವುದೇನೆಂದರೆ, ಅಪ್ಪ, ನನ್ನ ತಾಯಿ ತೀರಿ ಹೋದ ಮೇಲೆ ನೀವು ನನ್ನನ್ನು ಮುದ್ದಾಗಿ ಬೆಳೆಸಿ ವಿದ್ಯೆಯನ್ನು ಕಲಿಸಿ ದೊಡ್ಡವಳನ್ನಾಗಿ ಮಾಡಿದಿರ. ಅಷ್ಟೇ ಅಲ್ಲಪ್ಪ, ಪ್ರಾಯಕ್ಕೆ ಬಂದ ಮಗಳಿಗೆ ಪ್ರೀತಿ ಶಿವನ ಜೊತೆಗೆ ಮದುವೆ ಮಾಡಲು ಕೂಡ ಮುಂದಾದ್ರಿ. ಆದರೆ ಈ ನಮ್ಮ ಬಾಳಿನಲ್ಲಿ ಇಂದ ದುರಂತ ಸನ್ನಿವೇಶ ನಡಿಬಾರ್ದಾಗಿತ್ತು, ನಡೆದೇ ಹೋಯಿತು. ಅಪ್ಪ, ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಎನಿಸಿಕೊಂಡಿರುವ ಧನರಾಜ ಮಗ ಮಹಾಂತೇಶ ನಮ್ಮ ಮನೆಗೆ ಬಂದು ಕಾಮ ಎಂಬ ವಿಚಾರದಲ್ಲಿ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟ. ಪಾಪಿ, ಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆನಿಸಿತು. ಅದಕ್ಕೆ ನಿಮಗೆ ತಿಳಿಸಿದೆ, ಇಂದು ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ನನ್ನನ್ನು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮಾಂಗಲ್ಯ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳನ್ನು ಮಸಣಕ್ಕೆ ಕಳಿಸಿದೆಯಲ್ಲ ಮಾಂತೇಶ. ಇವತ್ತು ನಿನ್ನ ಮರಣ ನನ್ನ ಕೈಯಲ್ಲಿ. ಬರ್ತಾ ಇದ್ದೀನಿ ಮಾಂತೇಶ, ಬರ್ತಾ ಇದ್ದೀನಿ. ರುದ್ರ, ನಿಲ್ಲು. ಒಂದು ಹೆಜ್ಜೆ ಮುಂದೆ ಬೈದರೆ ನನ್ನ ಹಾನಿ ಆಗಿದೆ. ಮುಂದೆ ಬರಬೇಡ. ಮದುವೆಗೆ ಬರುವ ಮಾನವರಲ್ಲ ನೀವು. ಮಾನವರನ್ನು ತಿಂದು ಹಾಕುವ ಯಾಕೋ, ಏನಾಗಿದೆ ನಿಮಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸ್ತಿರುವಲ್ಲ, ಯಾಕೆ? ಏನಾಗಿದೆ ನಿಮಗೆ? ಅಲ್ಲ, ನಮ್ಮನ್ನು ಕಂಡ್ರೆ ಹೆದರಿ ನಡುಗುತ್ತಿದ್ದೆ ಅಂತವನು ಮಗಳ ಮದುವೆಗೆ ಬಂದವರಿಗೆ ಈ ರೀತಿ ಅವಮಾನಗೊಳಿಸ್ತಿರುವಲ್ಲ, ಯಾಕೆ? ಏನಾಗಿದೆ ನಿಮಗೆ? ಹುಚ್ಚು ಹಿಡಿದಿದೆ ನನಗೆ, ಹುಚ್ಚು ಹಿಡಿದಿದೆ. ಎಚ್ಚರ ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದೆನಲ್ಲ. ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ. ಹುಚ್ಚನಾಗಿದ್ದೇನೆ. ಅಂದ್ರೆ ನೀ ಹೇಳುವ ಮಾತು? ನನ್ನ ಮಗಳು ಮದುಮಗಳಾಗಿ ನನ್ನ ಮಗಳು. ಯಾಕೋ, ಏನಾಗಿದೆ ನಿನಗೆ? ನಮ್ಮನ್ನು ಕಂಡ್ರೆ ಗೌರವದಿಂದ ಮಾತನಾಡುವನು ನೀನು ಇಂದು ನಮಗೆ ಏಕವಚನದಲ್ಲಿ ಮಾತನಾಡ್ತಾ ಇದೆಯಲ್ಲ. ಯಾಕೋ, ಏನಿದೆ ನಿನ್ನ ಮಾತಿನ ಅರ್ಥ? ಅದು ಅಲ್ಲದೆ ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನೋ? ಮದುವೆ ಮದುವೆ ಎಲ್ಲಿದ ತಾಯಿ? ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯಿ, ಮುಗಿದು ಹೋಗಿದೆ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ಮಗಳು ಮನೆಯಲ್ಲಿ ಮಲಗಿದ್ದಾಳೆ. ಮಗಳು 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 ಏನಾಗಿದೆ ನಿನ್ನ ಮಗಳಿಗೆ? ಮಗಳು ಮಗಳು ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಏನ್ ಹೇಳ್ತೀವಿ ನೀನು? ಸತ್ಯದಡಿ ಸತ್ಯ.
ಸತ್ತು ಸುಂದರವಾಗಿ ಮಲಗಿದ್ದಾಳೆ, ಅಲ್ಲಿ ನೋಡಿ. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಪತ್ತು ಏನಾಗಿತ್ತು ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅಪಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಅವಮಾನ ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದು ಒದಗಿಸುವ ಅತ್ಯಾಚಾರ ಮಾಡಿ ಹೋದ. ಯಾರವರು ಚಾಂಡರು? ಆತ್ಮಹತ್ಯೆಗೆ ಕಾರಣಕರ್ತನಾದ ಆ ಕುಲಪುತ್ರಗ ಯಾರು? ಹೇಳು ರುದ್ರ, ಹೇಳು. ಯಾರವರು? ಹೇಳು ರುದ್ರ, ಅವ್ರು ಯಾರಂತ ಹೇಳು. ಹೇಳು. ಆ ಕುಲಪಾತಕ ಬೇರೆ ಯಾರು ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಾಂತೇಶ. ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ತಾ ಇದೀಯಾ? ನನ್ನ ಮಗ ಮಹಾಂತೇಶ ಎಂತ ನೀಚ ವೃತ್ತಿಗೈದನೆ. ಹೌದು, ನಿಮ್ಮ ಮಗ ಮಾಡಿದ ದುರಂತವಿದು, ಕುತಂತ್ರವಿದು. ಇಲ್ಲ, ನಾನ್ ನಂಬಲ್ಲ. ನನ್ನ ಮಗ ನನ್ನ ಬಿಟ್ಟು ಇಂಥ ಕೆಲಸ ಮಾಡೋಕೆ ಸಾಧ್ಯವಿಲ್ಲ. ನಾನ್ ನಂಬಲ್ಲ. ನೋಡಿ, ಮಠದಲ್ಲಿ ಸಾಗಿದ ಹಣ್ಣು ತಿನ್ನುವ ಗಿಳಿಯಾಗಲೆಂದು ನಾನು ಆಸೆಪಟ್ಟೆ. ಆದರೆ ಕಟಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣ ಹತ್ತು ನೀನಂತ ಅನುಭವಿಸಿರಲಿಲ್ಲ ಮಾಂತೇಶ, ನಾನು ಅನುಭವಿಸಿರಲಿಲ್ಲ. ನನ್ನ ಮಗ ಮಹಾಂತೇಶ ಇಂತ ಕೆಟ್ಟ ಕೆಲಸ ಮಾಡ್ತಾನಂತ ನನ್ನ ಕನಸು ಮನಸ್ಸಲ್ಲೂ ನೆನ್ಸಿರ್ಲಿಲ್ಲ ಸ್ವಾಮಿ. ಕನಸು ಯಾರ ಕನಸಿನಲ್ಲೂ ನೆನೆಸಿರಲಿಲ್ಲ. ಕನಸನ್ನು ನನಸು ಮಾಡಿಕೊಂಡು ಹೋದವನೂ ಇಲ್ಲಿಲ್ಲ. ಇಲ್ಲಿ ಇರುವುದು ನಾವು 3 ಜನ ಮಾತ್ರ. ಈ ಸುಂದರವಾದ ಸನ್ನಿವೇಶವನ್ನು ನಿಮ್ಮ ಕಣ್ಣು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷಪಡಿಸಿಕೊಳ್ಳಿ. ಯಾಕಂದ್ರೆ ಇಂಥ ಸಂತೋಷದ ಸಮಯ ಮತ್ತೆ ನಿಮಗೆ ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕಬ್ಬು ಬರುವುದೆನ್ನುವ ಮಾತು ಸುಳ್ಳಾಗಲಿಲ್ಲ. ಧನರಾಜ್, ನಾನು ನಿಮಗೆ ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗುವುದು ಅಲ್ವೇ? ಯಾಕಂದ್ರೆ ನೀವು ಮಾನವಂತರ ಮನೆತನ ಮುತ್ತುಗಳು. ನೀವು ಮುತ್ತುಗಳು. ನಿಮಗೆ
ಮದುವೆಯಾಗಿ 3 ವರ್ಷಗಳಾದರೂ ನಿಮ್ಮ ಹೊಟ್ಟೆಯಿಂದ ಒಂದು ಹುಳ ಕೂಡ ಹುಟ್ಟಿರಲಿಲ್ಲ. ಆದರೆ ನಾನು ನಿಮ್ಮ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಲಿ ಎಂದು ಊರಾಗಿರು ಎಲ್ಲ ದೇವರಿಗೆ ತಪ್ಪದ ಅಭಿಷೇಕ ಮಾಡುತ್ತೀನಿ ಅಂತ ಹರಕೆ ಹೊತ್ತುಕೊಂಡೆ. ಹರಕೆ ಹೊತ್ತುಕೊಂಡೆ. ಆದರೆ ನಿಮ್ಮ ಮಗ ಹಾಲು ಎರೆದವರಿಗೆ ವಿಷ ಕೊಟ್ಟು ಹೋದ. ವಿಷ ಕೊಟ್ಟು ಹೋದ. ದೊಡ್ಡವರ ಮಗನೆಂದು ಇದೇ ಕೈಗಳಿಂದ ಅವನನ್ನು ಎತ್ತಿ ಆಡಿಸಿದೆ. ಆದರೆ ಒಂದು ದಿನ ನಿಮ್ಮ ಮಗ ನನ್ನ ಎದೆಗೆ ಒಟ್ಟು ಹೋದ. ಎದೆಗೆ ಒಟ್ಟು ಹೋದ. ಮಾನವಂತರ ಮನೆತನವೆಂದು ನಾನೆಷ್ಟೇ ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದ್ದೀರಿ ಧನರಾಜ್, ತಕ್ಕ ಪ್ರತಿಫಲ ನೀಡಿದ್ದೀರಿ. ಈ ನಿಮ್ಮ ಋಣ ಇದೆಯಲ್ಲ, ನಾನು ಯಾವ ಕಾಲಕ್ಕೂ ಮರೆಯಲಾರೆ ಧನರಾಜ್, ಯಾವ ಕಾಲಕ್ಕೂ ಮರೆಯಲಾರೆ, ಯಾವ ಕಾಲಕ್ಕೂ ಮರೆಯಲಾರೆ. ಧನರಾಜ್, ಹಿಂದೊಮ್ಮೆ ನಿಮಗೊಂದು ಮಾತು ಹೇಳಿದ್ದೆ, ನೆನಪಿದೆಯಾ? ದುಡಿಯುವವರ ಮನೆಯಲ್ಲಿ ಹಾಳು ಮಗ ಎಂದು ಯಜಮಾನ ಆಗಲಾರ ಎಂದು ಹೇಳಿದ್ದೆ. ಯಜಮಾನನೇ ಆಗುತ್ತಾನೆ, ಹಾಳು ಮಗನೇ ಆಗಿರುತ್ತಾನೆ. ನಾನೆಷ್ಟೇ ನಿಷ್ಠೆಯಿಂದ ದುಡಿದರೂ ನಾನೊಬ್ಬ ನಿಮ್ಮ ಮನೆ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೆ ಈ ಹಾಳು ಮಗನನ್ನು ಹಾಳು ಮಾಡಿಬಿಟ್ರೆ, ಹಾಳು ಮಾಡಿಬಿಟ್ರೆ. ನಿಮ್ಮಂತವರಿಗೆ ನಾನು ಏನಂತ ಕರೀಬೇಕು? ನಂಬಿದವರಿಗೆ ಕುತ್ತಿಗೆ ಕತ್ತರಿಸುವ ತಾಯಿಗಡ್ರಂತ ಕರಿಬೇಕಾ? ತಾಯಿಗಡ್ರಂತ ಕರಿಬೇಕಾ? ಏನು ಮಾತಾಡ್ತಿದ್ಯೋ ನೀನು? ಅವರನ್ನ ಕಂಡ್ರೆ ದೇವ್ರಂತ ಕೈ ಮುಗಿಯವನು ನೀನು. ಇಂಥವ್ರಿಗೆ ಏಕೋಚಿತವಾಗಿ ಮಾತಾಡ್ತಿದೀಯಲ್ಲ, ಏನಾಗಿದೆಯೋ ನಿನಗೆ? ಯಾಕವ್ವ, ಯಾಕೆ ನಿನ್ನ ಮನಸ್ಸಿಗೆ ನೋವಾಯಿತೆ? ಅಥವಾ ನಿಮ್ಮ ಮಗ ಮಾಡಿದ ತಪ್ಪು ನಿನಗೆ ಒಪ್ಪಿಗೆ ಆಗಿರಬೇಕು? ಯಾಕಂದ್ರೆ ನನ್ನ ಹೆಂಡತಿ ಹೊಟ್ಟೆಯಿಂದ ಒಂದು ಹೆಣ್ಣು ಮಗು ಹುಟ್ಟಲಿ ಎಂದು ನೀನು ದೇವರಲ್ಲಿ ಹರಕೆ ಹೊತ್ತುಕೊಂಡಿದ್ದೆ. ಮಗಳು ಹುಟ್ಟಿ ಮನೆಗೆ ಬಂದಾಗ ನಿನ್ನ ಕೈಗಳಿಂದ ನನ್ನ ಮಗಳಿಗೆ ಒಂದು ಚಿನ್ನದ ಸರ ಹಾಕಿದ್ದಿ. ಯಾಕೆ ಗೊತ್ತೇ? ನಿಮ್ಮ ಮನೆ ಮೂರ್ಖ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀ ಕೊಟ್ಟ ಕಾಣಿಕೆ ಇರಬೇಕದು. ನೀ ಕೊಟ್ಟ ಕಾಣಿಕೆ ಇರಬೇಕು. ಆ ಉಪಕಾರನ ಇವತ್ತು ನಿನ್ನ ಮಗನಿಂದ ತೀರಿಸಿಕೊಂಡು ಬಿಟ್ರೆ ಧನರಾಜ್, ಮಾತನಾಡಿ. ಯಾಕೆ ಮೌನವಾಗಿದ್ದೀರಿ? ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ, ಧೈರ್ಯ ಎದುರಿಕೊಂಡಿದ್ದೆ, ಅಥವಾ
ಮಾತನಾಡುವ ರೀತಿಯೇ ತಪ್ಪಿ ಹೋಯಿತೆ. ಧನರಾಜ್, ನೀವು ಸುತ್ತು 40 ಜನರಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಮಾನವಂತರ ಮನೆಯ ಹಂಗಳದಲ್ಲಿ ಹಾವು ಒಂದು ಉತ್ತ ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ. ರಾಜ್, ನೀವು 10 ಜನರಿಗೆ ಅಮೃತ ಬಡಿಸಿದರೆ ನಿಮ್ಮ ಮನೆಯ ಉತ್ತದಲ್ಲಿರುವ ಹಾವು ನಂಬಿದವರಿಗೆ ವಿಷ ಕೊಟ್ಟು ಹೋಯಿತು. ಧನರಾಜ್, 10 ಜನರಿಗೆ ಪಟ್ಟು ಮಾಡಿ ತೋರಿಸುವ ನೀವು ನಿಮ್ಮ ಮನೆಯ ಅನ್ನದ ತಟ್ಟೆಯಲ್ಲಿ ಸತ್ತ ಬಿದ್ದ ನೀನು ಮರ್ತಿದ್ದೀರಿ. ನೀವು ಎಂತವರಾದ ನೀವು ಇದನ್ನು ಅರಿತುಕೊಂಡಿಲ್ಲ. ಇದು ಮಾನವಂತರ ಮನೆ ಕಥೆಯಲ್ಲ, ಇದು ಕಥೆಯಲ್ಲ, ಇದು ಒಂದು ವ್ಯಥೆ. ರುದ್ರ, ಮನ ನೋಯಿಗಳಂತ ಮಾತಾಡ್ಬೇಡ ರುದ್ರ. ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಆ ರೀತಿ ಮಾತಾಡ್ಬೇಡ. ಮಹಾದೇವಿ, ದಯವಿಟ್ಟು ಮೌನ ತಳೆಯಲು ಮಧ್ಯದಲ್ಲಿ ಮಾತನಾಡೋಣ. ನೀನ್ ಮಾತಾಡು ರುದ್ರ, ನೀನು ಮಾತಾಡು, ನೀನ್ ಮಾತಾಡಪ್ಪ. ಯಾಕಂದ್ರೆ ಮನನೊಂದು ಮಾತನಾಡೋರು ಮುಂದೆ ನಿಂತು ನಾವು ಮರಳಿ ಮಾತಾಡೋದು ಮಹಾ ತಪ್ಪಾಗುತ್ತೆ. ನೀನ್ ಮಾತಾಡು ರುದ್ರ, ಏನ್ ಮಾತಾಡ್ಬೇಕಾಗಿದೆ ಎಲ್ಲ ಮಾತಾಡ್ಬಿಡು. ಹೌದಪ್ಪ, ನಾವು ತಾಯ್ಗಂಡ್ರು, ನಮ್ಮಂತ ಪಂಡ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು. ಯಾಕಂದ್ರೆ ರುದ್ರ, ಮಕ್ಕಳನ್ನು ಕಳೆದುಕೊಂಡವ್ರ ಸಂಕಟ ಎತ್ತ ಕರಳಿಗೆ ಗೊತ್ತಾಗುತ್ತೆ. ಅದು ನಿಂತು ನೋಡೋಕೆ ಗೊತ್ತಾಗೋದಿಲ್ಲ. ನೀನ್ ಮಾತಾಡೋ ರುದ್ರ, ಮಾತಾಡು. ಸತ್ತಿರೋದು ನಿನ್ ಮಗಳು ಅಲ್ವಾ, ನನ್ನ ಮಗಳು. ಮದುವೆ ನಿಂತಿರೋದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳಬಂದ ಮೂರ್ಖ ನಾನಲ್ಲ. ತಪ್ಪು ಮಾಡಿದವರು ಯಾರಾಗಿರ್ಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಾದ್ರೂ ಅವರು ಸಣ್ಣವರೇ ಆಗ್ತಾರೆ. ಇನ್ನು ಇಷ್ಟೊತ್ತು ನಮಗೆ ಬರೀ ಮಾತಿನ ಪೆಟ್ಟಿನಿಂದ ನಮ್ಮ ನೋಡಿದ್ಯಾ? ಈಗ ನಿನ್ನ ಕಾಲಲ್ಲಿರುವ ಚಪ್ಪಲಿ ತಗೊಂಡು ಬಿಡು. ಅದನ್ನ ನಾವು ಒಪ್ಕೊಳ್ತೇವೆ. ಯಾಕಂದ್ರೆ ಕರ್ಮಿಗಡಿ ಮಕ್ಕಳನ್ನ ಹಾಡಿದ್ದು ನಮ್ಮ ತಪ್ಪ. ಕರ್ಮನ ಕಳ್ಕೊಳ್ಬೇಕಾಗಿರೋದು ಎತ್ತವರಾದ ನಮ್ಮ ಧರ್ಮ ಅಂದಾಗ ನೀನ್ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲಪ್ಪ, ಮಾತಾಡೋ. ನಿನ್ನ ಮಾತಿನಿಂದ ನಾವು ಸಿಟ್ಟು ಆಗೋದಿಲ್ಲ, ನೀನ್ ಮಾತಾಡು. ಆದ್ರೆ ಅದಿಷ್ಟೇ, ನೀನು ಕಳೆದು ಹೋದ ಮಾನ, ಮಗಳು, ಪ್ರಾಣ ಇವೆರಡು ಮರಳಿ ಬರಲಾರವು. ಅದಕ್ಕಾಗಿ ನಾನು ಏನ್ ಮಾಡ್ಬೇಕು? ಹಾಗಾದರೆ ನಿಮ್ಮ ಮಗ ಮಾಡಿದ ತಪ್ಪು ನಾನು ಮರೆತು ಬಿಡಲೇ? ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ. ಎಚ್ಚರ ತಪ್ಪಿನ ನಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟುಕೊಡು. ಅದು ನಿನ್ನ ಕೈಯಿಂದ ಆಗಬಾರದು. ಸಾವಿರಾರು ಜನರಿಗೆ ನ್ಯಾಯ ಹೇಳಿದ ನಾನು
ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ನೀಡದೆ ಹೋದ್ರೆ ಆ ಭಗವಂತ ಕೂಡ ನನ್ನನ್ನು ಕ್ಷಮಿಸಲಾರ. ಆದ್ರೆ ನಿನ್ನ ಹತ್ರ ಒಂದೇ ಒಂದು ಭಿಕ್ಷೆ ಕೇಳ್ತೀನಿ, ಅದನ್ನ ಇಲ್ಲ ಅಂತ ಹೇಳ್ಬೇಡಪ್ಪ. ಇಷ್ಟೆಲ್ಲ ಆದ್ರೂ ಇನ್ನೂ ಒಂದು ಮಾತು ಕೇಳ್ಬೇಕಂತೀರಲ್ಲ, ಅದನ್ನು ಏನು ಕೇಳ್ಬೇಕನ್ಕೊಂಡಿರು? ಕೇಳ್ರಿ. ನನ್ನ ಮಾತು ನಡೆಸಿ ಕೊಡ್ತೀನಿ ಅಂತ ನನಗೆ ಮಾತು ಕೊಡು ರುದ್ರ, ಮಾತು ಕೊಡು. ಮಾತು ಕೊಡು ರುದ್ರ, ಮಾತು ಕೊಡಪ್ಪ. ಅದು ಏನು ಕೇಳಬೇಕು ಕೇಳ್ರಿ. ರುದ್ರ, ಸುತ್ತ 40 ಹಳ್ಳಿಗಳ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ ಮುಂದಿಗೆ ಗೊತ್ತಾದ್ರೆ ಈ ಮನೆತನದ ಮಾನ ಮಣ್ಣು ಪಾಲಾಗುತ್ತೆ. ನಾವು 10 ಜನರ ಮಧ್ಯದಲ್ಲಿ ಜೀವಂತವಿದ್ದರೂ ಸತ್ತಂತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು? ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗ ಕಾರಣ ಅಂತ ಎಲ್ಲೂ ಹೇಳಬಾರ್ದು. ಇದು ಒಂದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಎಂದು ಮುಚ್ಚಿ ಹಾಕಬೇಕು. ನಿನ್ನ ಮಗಳ ಸಾವಿನಿಂದ ನನ್ನ ಮನೆಯ ಮಾನ ಹೋಗಬಾರ್ದು, ನನ್ನ ಮನೆಯ ಮಾನ ಹೋಗಬಾರ್ದು. ನನ್ನ ಮನತನದ ಮಾರ ಉಳಿಸ್ಕೊಡಂತ ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ. ನಿನಗೆ ಇಷ್ಟು ಕರುಣೆ ಬಾರದೆ ಇದ್ರೆ ನಿನ್ನ ಕಾಲಿಗೆ ಧನರಾಜರೇ, ಹತ್ತರೆ ಕಣ್ಣೀರು ಬರುವುದು ಸಾಮಾನ್ಯ. ನೀವು ಹೇಳುವ ಮಾತು ಹೇಗಿದೆ ಅಂದರೆ ಹತ್ತರೆ ಕಣ್ಣೀರು ಬಾರದಂತೇಳು ಎಂದು ಹೇಳಿದಂತಾಗುತ್ತದೆ ನಿಮ್ಮ ಮಾತಿನ ಅರ್ಥ. ಹೌದು ರುದ್ರ, ಏನ್ ಮಾಡೋದು ಹೇಳು? ಕೈ ಸುಟ್ಟು ದೀಪದ ತಪ್ಪಿಗೆ ಬಣ್ತಿಯನ್ನು ಹೊಡಿಬಾರ್ದು ನೋಡು. ಅದಕ್ಕಾಗಿ ಹೌದು ರುದ್ರ, ಮಗ ಮಾಡಿದ ತಪ್ಪಿಗಾಗಿ ಈ ಮನೆತನಕ್ಕೆ ಕೊಂದು ಬೇಡ. ಅದಕ್ಕೆ ಇದೇ ಮನೆಯಲ್ಲಿ ನೀನು ಬೆಳೆದಿದೀಯ, ಇದೇ ಮನೆತನದಲ್ಲಿ ನೀನು ತನ್ನ ಕೂಡ ಊಟ ಮಾಡಿದೀಯ. ಅದಕ್ಕೆ ಇದು ಒಂದು ಭಾರವಾರು ಅಂತ ನಾನು ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮ್ಮ ಮನೆತನಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇಡುವಲ್ಲೇ, ಅದು ನಾ ಮೊದಲು ನೀನು ಮಾಡ್ಕೊ. ರುದ್ರ, ನಿನ್ನ ಮಗಳ ಮದುವೆ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಬೇಕು. ನಾನು ಗುಡಿ ಹತ್ರ ಹೋಗಿ ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸ್ತೇನೆ. ನಿಲ್ಲ ಧನರಾಜ್, ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನಾನು ನಿಮ್ಮ ಮಾತನ್ನು ನಡೆಸಿಕೊಡುತ್ತೇನೆ. ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದರೆ ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ಕಾನೂನು ದಯವಿಟ್ಟು ನಿಮ್ಮಿಬ್ಬರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಕೆಟ್ಟ ವಿಚಾರವನ್ನು ಯಾವ ಕಾಲಕ್ಕೂ ಮಾಡಬೇಡಿ. ಮಗ ಮಾಡಿದ ತಪ್ಪೆ, ಆದ್ರೆ ಅವನನ್ನ ಈ ಊರು ಬಿಟ್ಟು ಎಲ್ಲಾದ್ರೂ ದೂರ ಕಳಿಸ್ಕೊಂಡ್ರೆ ಕೆಟ್ಟ ವಿಚಾರ ನಿಮ್ಮ ತಲೆಯಲ್ಲಿರುವುದನ್ನು ಮೊದಲ ಕಡ್ದಾಕಿ ಸ್ವಾಮಿ. ಅದು ನನಗೆ ತಿಳಿದಿಲ್ಲ.
ಜನರು ದೇವಾ, ಎಂತ ದುರಂತಕ್ಕೆ ನನ್ನನ್ನು ಹಟ್ಟಿ ಮಾಡಿಬಿಟ್ಟೆಯಪ್ಪ. ಎತ್ತ ಕರಳನ್ನು ಕತ್ತರಿಸಿಕೊಂಡರು ಬಿಟ್ಟವರ ಮನೆಗೆ ನನ್ನನ್ನು ಬಂಧಿಸಿಬಿಟ್ಟೆ. ಅದಕ್ಕೆ ಹೇಳಿರಬೇಕು, ಎತ್ತ ಮಗಳಿಗಿಂತ ತುತ್ತಿಟ್ಟವರು ಪಾರವೆಂದು. ತುತ್ತಿಟ್ಟವರು ಪಾರವೆಂದು. ಅಂಬಿಕಾ, ಈ ಸಮಯದಲ್ಲಿ ಈ ನಿನ್ನ ಎತ್ತಪ್ಪ ಸಹಾಯಕನಮ್ಮ, ಸಹಾಯಕನಮ್ಮ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂಬಿಕಾ, ನನ್ನನ್ನು ಕ್ಷಮಿಸಿಬಿಡು. ಮೇಲು ಕೀಳು ನೋಡುವುದಿಲ್ಲ, ತಾಳು ಎಂದು ಬೇವು ಬಿಲ್ಲ ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು ಹೇಳಿದ್ದರೇನು ಎಲ್ಲವನ್ನೂ ಎತ್ತುತ್ತಾರೋ ಇಲ್ಲ ಎತ್ತುತ್ತಾರೋ ಹುಗಿಯಲ್ಲಿ ಸಿಗದೆ ನಿನ್ನ ಗುಡಿ ಮಾತಾಡುವುದೈತೆ ನಿನ್ನ ಮಾರಿ ನೋಡಂಗ ಆಗೈತೆ ನಿನ್ನ ಮಾರಿ ನೋಡಂಗ ಆಗೈತೆ ಹುಗಿಯಲ್ಲಿ ಸಿಗದೆ ನಿನ್ನ ಗುಡಿ ಮಾತಾಡುವುದೈತೆ ಹುಗಿಯಲ್ಲಿ ಸಿಗದೆ ನಿನ್ನ ಗುಡಿ ಮಾತಾಡುವುದೈತೆ. ಏನ ಸುಂದರಿ, ಇದ್ದದ್ದೊಂದು ನೌಕರಿ ಕಳೆದು ಸುಂಕೇಶ್ವರ ಬಸ್ ಸ್ಟ್ಯಾಂಡ್ ಆಗಿ ತಿರ್ಗಂಗ ಮಾಡಿದ್ದಿ. ಈಗ ಏನ್ ಮಾಡ್ತಿ? ನಡಿ ಹೋಗೋಣ. ಹೊಡಿ 1 9. ಗಿಚ್ಚ ಕುಣಿತಲು ಎಪ್ಪತ್ತ ಕಥೈ ಮಗ ಅಂದ ಮೇಗಿವೆ ಬೆಕ್ಕ ಇಲ್ಲದ ಮಾಡಿ ಹೊಂಟಂಗ ರೈ 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 ಹೊಂಟಂಗ ರೈ ರೈ ಏನಾಸ ಬಿಡುವುದಿಲ್ಲ ನೋಡು ಒಂದ ಕೈ ಅದಕ್ಕುವಾಗಿ ನಿಂತೀರಿ ನಾಸೈ ಬೇಡ ಅಂತ ಮಾಡಬೇಡ ನೀ ಬೆಟ್ಟ ಬಾಯ್ ನನ್ನ ಜೋಡಿ ತಕ್ಕಸೈ ನನ್ನ ಜೋಡಿ ತಕ್ಕಸೈ. ಹೊಡಿಬೇಕು ಡ್ಯಾನ್ಸ್ ಸಿಕ್ಕೈತಿ ಚಾನ್ಸ್ ಹಗಲೈತಿ ವಯಸ್ಸು ಡ್ಯಾನ್ಸ್ ಬಿಟ್ಟಂಗ ರೇಸ ಬಿಟ್ಟಿ ಕುಣಿಸಿ ಮದುವೆಯ ಪೀಸ ನಿನ್ನ ಮೇಲೆ ಕನಸಿನ ಕೆಲಸ ಪೈಸ ಇದ್ದಾಗ ಮಾಡೋನು ಏನಾಗಿದ್ದ ಕುಣಿದಲ್ಲ ಬಂದ ಕುಂತುಕೊಳ್ಳ ಮೇಜಿಗೆ ಬೆಕ್ಕ ಇಲ್ಲದ ಮಾಡಿ ಹೊಂಟಂಗ ರೈ 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 ಹೊಂಟಂಗ ರೈ 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 ಹೊಂಟಂಗ ರೈ ರೈ. ಕೈ ಹಿಡಿದು ಹೆಚ್ಚು ನೋಡ್ತಂದ್ರೆ ಅಂತ ನಮ್ಮ ಇನ್ನೇನು ಇಬ್ಬರು ಆರ ಬಗೆಸಂಬಿಡಂತ ಎಲ್ಲ ಸತ್ತನ ಕಳಿಸಿ ದಂಡಿಗೆ
ಸುಡ್ಗಾಡಕ್ ಹೋಗ್ತಾರೆ ನಾಟಕದ ಹುಡುಗರು ಕೊಡ್ತಾರ ಕಿತ್ತ ಚೆಲುವಿನ ಚಿತ್ತಾರ ನಾವು ಹೋಗುಮು ಎತ್ತರ ಮದುವೆಯ ಮೈಸಲಿ ಮಾಡನೈತ ಮದುವೆಯ ಮೈಸಲಿ ಮಾಡನೈತ ನಾಟಕದ ಹುಡುಗರು ಕೊಡ್ತಾರ ಕಿತ್ತ